ನನ್ನ ಆತ್ಮೀಯ ಕ್ರೈಸ್ತ ಸಮುದಾಯದ ಸಹೋದರ ಸಹೋದರಿಯರೇ, ಇಷ್ಟು ದಿವಸ ಕ್ರೈಸ್ತರ ಅಲ್ಪಸಂಖ್ಯಾತರ ಅಭಿವೃದ್ಧಿಯ ಅಡಿಯಲ್ಲಿ ಕ್ರೈಸ್ತ ಫಲಾನುಭವಿಗಳಿಗೆ ಸರ್ಕಾರ ಅನೇಕ ಸವಲತ್ತುಗಳನ್ನು ಒದಗಿಸಿಕೊಟ್ಟಿತ್ತು. ಆದರೆ ಸನ್ಮಾನ್ಯ ಮುಖ್ಯಮಂತ್ರಿಯಾದಂಥ ಸಿದ್ದರಾಮಯ್ಯರವರು ಕ್ರೈಸ್ತರಿಗೆ ಆದಂತಹ ಪ್ರತ್ಯೇಕವಾದಂಥ ಕ್ರೈಸ್ತ ಅಭಿವೃದ್ಧಿ ನಿಗಮವನ್ನ ಸ್ಥಾಪನೆ ಮಾಡಿದ್ದಾರೆ. ಹಾಗಾಗಿ ಸರ್ಕಾರಕ್ಕೂ ಮತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರಿಗೂ ನಾನು ಹೃದಯಪೂರ್ವಕ ಕೃತಜ್ಞತೆಗಳನ್ನು ನಾನು ಈ ಮೂಲಕ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಮಾತ್ರವಲ್ಲ, ಕರ್ನಾಟಕದಾದ್ಯಂತ ಇರುವಂಥ ಕ್ರೈಸ್ತ ಸಮುದಾಯದ ಎಲ್ಲ ಸಹೋದರ ಸಹೋದರಿಯರು ಅಥವಾ ಅರ್ಹ ಫಲಾನುಭವಿಗಳು ಇದರ ಸವಲತ್ತುಗಳನ್ನು ಪಡೆದುಕೊಳ್ಳಬೇಕೆಂಬುದಾಗಿ ನಾನು ಈ ಮೂಲಕ ಮನವಿ ಮಾಡಿಕೊಳ್ತೇನೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ವಿಷಯಗಳನ್ನು ಸರ್ಕಾರದ ಮುಖ್ಯ ವಾಹಿನಿಗಳಲ್ಲಿ ನಿಮಗೆ ತಿಳಿಸಲಾಗ್ತದೆ. ಹಾಗಾಗಿ ಇದರ ಉದ್ದೇಶ ಏನು ಅಂತಂದ್ರೆ, ನಿರ್ಗತಿಕರು ಅಥವಾ ಬಡವರನ್ನ ಮುಖ್ಯವಾಹಿನಿಗೆ ತರಬೇಕೆಂಬ ಉದ್ದೇಶದಲ್ಲಿ ಸರ್ಕಾರ ಈ ನಿಲುವನ್ನ ಕೈಗೆತ್ತಿಕೊಂಡಿದೆ. ಅದಕ್ಕಾಗಿ ನೀವೆಲ್ಲರೂ ಕೂಡ ಇದರ ಸದುಪಯೋಗವನ್ನು ಪಡಿಸಿಕೊಳ್ಬೇಕೆಂಬುದಾಗಿ ನಾನು ಈ ಮೂಲಕ ನಿಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ. ಧನ್ಯವಾದಗಳು.